ಔಷಧಿ ಗುಣಗಳು ಅದನ್ನು ನಾವು ಬಳಸ್ಕೊಳ್ತಾ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಭಾಳ ಜನ ಔಷಧಿ ಕೊಡ್ತಾರೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರಾಮಾಣಿಕವಾಗಿ ಆರೋಗ್ಯ ಸೇವೆ ಮಾಡ್ತಾ ಇದ್ದಾರೆ ವೈದ್ಯರಿದ್ದಾರೆ. ಅದು ತುಂಬ ಅದೇ ಮಹತ್ವದ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾಯಿಲೆ ಔಷಧಿ ಕೊಡ್ತಾರೆ. ಅವನ್ನೆಲ್ಲ ಸೇರಿಸಿ ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಸಂದರ್ಶನಕ್ಕೆ ಬಂಗಾರಮಕ್ಕೆ ಏಪ್ರಿಲ್ 1ಕ್ಕೆ ಇದೇ ತಿಂಗಳು ಏಪ್ರಿಲ್ 1ಕ್ಕೆ ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಆಗ್ತಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಡಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಅಂಗ ಚಿಕಿತ್ಸೆ ಮಾಡಿದ್ದಾರೆ. ಇಂಥ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ತಾರೆ ಮನೆ ಮದ್ದನ್ನು ಉಪಯೋಗಿಸಿಕೊಂಡು. ಅವರನ್ನೆಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಉದ್ದೇಶ ಏನಪ್ಪ ಅಂದರೆ ನಮ್ಮ ವೈದ್ಯರಿಗೆ ಈ ಮಾಹಿತಿ ಮುಟ್ಟಬೇಕನ್ನೋ ಸದುದ್ದೇಶ ನಾವು ಇವತ್ತು ಬೆಂಗಳೂರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಸಹಕಾರ ಮಾಡಬೇಕು. ಈ ಸುದ್ದಿಯನ್ನು ರಾಜ್ಯಾದ್ಯಂತ ಕೊಟ್ಟು ಎಲ್ಲ ವೈದ್ಯರನ್ನು ಸೇರಲಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ನಾವು ಮಾಡ್ತಿರೋ ಒಂದು ಸಮಾಜ ಸೇವೆಯಲ್ಲಿ ನಾವು ಕೈ ಜೋಡಿಸಿ ಸಹಕಾರ ನೀಡುವಂತ ಕೇಳ್ಕೊಳ್ತೀವಿ. ಇಂಗ್ಲೀಷಲ್ಲಿ 500 ಯಾಕಂದರೆ ವೈದ್ಯ ಪದ್ಧತಿ ಬೆಳೀಬೇಕು ಉಳಿಬೇಕು ಅನ್ನೋದು ನಮ್ಮ ಆಶಯ. ರೈತರು ತಮ್ಮ ತೋಟದಲ್ಲಿ ಬೆಳೀತಾರೆ. ಆಮೇಲೆ ಅಳಲೆಕಾಯಿ ಅಂತ ಬರ್ತದೆ. ಅಣೆಲೆಕಾಯಿ ಅಂತಾರೆ. ಅಣೆಲೆಕಾಯಿ ಅಂತ ಅಳಲೆಕಾಯಿ. ಅಳಲೆಕಾಯಿ ತ್ರಿದೋಷ ಅಂದರೆ ವಾತ ಪಿತ್ತ ಕಫ. ಯಾವಾಗ ವಾತ ಮತ್ತು ಕಫ ಪಿತ್ತ ಮೂರು ಬೇರೆ ಬೇರೆ ಆಗ್ತದೆ ಅವಾಗ ಕಾಯಿಲೆಗಳು ಬರ್ತದೆ. ಅದರ ಆಧಾರದಲ್ಲಿ ಧ್ವನಿ ಪರೀಕ್ಷೆ ಮಾಡಿ ಔಷಧಿ ಕೊಡುವಂತ ಇತ್ತು, ಕಣ್ಣಿನ ಪರೀಕ್ಷೆ ಮಾಡಿ ಔಷಧಿ ಕೊಡುವಂತ ಇತ್ತು. ಆಮೇಲೆ ಚಿಕ್ಕ ಪದ್ಧತಿಯಿಂದ ಇವೆಲ್ಲ ನಾಶ ಹೋಗಿದೆ. ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಉಳಿಬೇಕು, ಅದನ್ನು ಬೆಳೆಸಬೇಕು, ಒಂದು ಜೀವಂತವಾಗಿರಬೇಕು, ಅದು ಮುಂದಿನ ಪೀಳಿಗೆಗೆ ಮತ್ತೆ ನಾವು ಬದಲಾಯಿಸಬೇಕು ಅನ್ನೋ ಆಶಯ ನಮಗೆ. ಯಾಕಂದ್ರೆ ಅದನ್ನ ನೋಡ್ಬಿಟ್ಟು ನಮ್ಗೆ ಅದು ನಾವು ಮಾಡ್ತಾ ಇದ್ದೀವಿ. ಈ ಮಕ್ಕಳಾಗಿದ್ದ ಕಾಯಿಲೆಗೆಲ್ಲ ಒಂದು ಭಾರಿ ಸರಳ ಔಷಧಿ ಬಾಳೆಹಣ್ಣು ಈಗಲೂ ತುಂಬ ಜನ ಇದ್ದಾರೆ, ದುಡ್ಡು ತಗೊಳ್ಳೋದಿಲ್ಲ, ತುಂಬ ಜನ ಹೋಗಿದ್ದಾರೆ. ಅಂಥವ್ರನ್ನೆಲ್ಲ ಒಂದು ಸಂಶೋಧನೆ ಅಂತ ಒಂದು ಕೇಂದ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ. ತರಬೇಕಾದ ಉದ್ದೇಶ ಇದೆ. ಹಾಗಾಗಿ ನಾವು ಈ ಸಂಸ್ಥೆ ಪ್ರಾರಂಭ ಸರ್. ಈಗ ಧನಿಯಾ ಇರ್ಬೋದು, ಆಮೇಲೆ ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಂತೆ ಇರ್ಬೋದು, ಎಲ್ಲ ಮನೆ ಮದ್ದಲ್ಲಿ ಬರ್ತದೆ. Ancient Health Traditional Preservation Trust, and this trust is called for protection and recognition of traditional healers. In response to this pressing issue, the trust is organizing a state level Prachina Arogya Parampara Vaidya Sangama on April 1st and April 2nd at Sri Kshetra Bangaramukhi, Geru Soppa, 1 hour Taluk and Uttara Kannada district. In this program, some of the important dignitaries are coming from the state, and over 500 traditional leaders are coming in order to organize the program. So we request all the state who are practicing as a traditional leaders should participate in the program and in order to establish and in order to success the program. Thank you. What can be expected in the lack of the traditional who are practicing? There are lack of issues, in order to give the government level recognition, and we are pursuing with the Ayush recognition also. So these are the talks is going on there. Do you have given any application for the people leaders? Sir, You have given any application for the Ayush leaders? today we are going to give. Today we are planning to give the application to the Ayush department, and as well as we will discuss some of the other department as well. So that accordingly we will move on, sir.